ನಮಸ್ಕಾರ. ನಳಿನೀಸ್ ಕ್ವಿಝಿನ್ ವೆಜ್ಜಲ್ಲಿ ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ಮೊಸರು ಬಜ್ಜಿ ರಾಯ್ತ ಮಾಡೋಣವಾ. ನುಗ್ಗೆ ಸೊಪ್ಪಿನ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಅದೊಂದು ಸೂಪರ್ ಫುಡ್ ಅಂತಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ WHO ಇಂದನೇ. ಎಲ್ಲರೂ ತಿನ್ನಲೇಬೇಕಾದಂಥ ನುಗ್ಗೆ ಸೊಪ್ಪು, ಕಾಯಿ ಏನು ಬೇಕಾದ್ರೂ ಆಗಿರ್ಬೋದು. ನುಗ್ಗೆ ಸೊಪ್ಪು ಈ ಥರ ಇರುತ್ತಲ್ಲ, ಅದನ್ನು ಕಡ್ಡಿಗಳೆಲ್ಲ ಬಿಡಿಸ್ಕೊಂಡು ಬರೀ ಎಲೆ ಮಾತ್ರ ತೊಗೋಬೇಕು. ಇದರಲ್ಲಿ ಮಾತ್ರ ಎಲೆಗಳು ಎಲ್ಲ ಚೆನ್ನಾಗಿ ತೊಳೆದು ಈ ಥರ ಒಂದು ಜಾಲರಿಲಿ ಹಾಕಿದ್ರೆ ಅದೇ ಎಲ್ಲ ನೀರೆಲ್ಲ ಹೋಗುತ್ತೆ. ಇದಕ್ಕೆ ಬೇಕಾಗಿರೋದು ಹಸಿ ತೆಂಗಿನ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ನೆನೆಸಿಟ್ಟಿರೋ ಒಂದು ಸ್ವಲ್ಪ ಹುಣಸೆಹಣ್ಣು. ಒಂದು ಬಾಣಲಿಲಿ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬಾಡಿಸಿ ನುಗ್ಗೆ ಸೊಪ್ಪು ಹಾಕಿ ಬಾಡಿಸ್ಬೇಕು. ಈರುಳ್ಳಿನ ಆಮೇಲೆ ಮೊಸರಿಗೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಸಿ ಈರುಳ್ಳಿನೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಡಿಸ್ಬಿಟ್ಟಿದ್ದೀನಿ, ಅದನ್ನು ರುಬ್ಬಕ್ಕೆ ಹಾಕಿದ್ದೀನಿ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಎಲ್ಲನೂ ರುಬ್ಬಿ ಗಟ್ಟಿಯಾಗಿ ರುಬ್ಬಬೇಕು, ನೀರು ಹಾಕಿ ರುಬ್ಬಾರ್ದು. ಗಟ್ಟಿಯಾಗಿ ರುಬ್ಬಿರೋದನ್ನು ಗಟ್ಟಿಯಾಗಿರೋ ಮೊಸರಿಗೆ ಸೇರಿಸಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ಬೇಕಾದರೆ ಹಾಕ್ಬೋದು. ಒಂದು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಸಿಹಿ ಇಷ್ಟಪಡೋರು ಹಾಕ್ಕೋಬೋದು. ಅದೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸಖತ್ತಾಗಿರೋ ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆಗೆ ನಿಮಗೆ ಬೇಳೆಗಳು ಇಷ್ಟ ಇದ್ದರೆ ಉದ್ದಿನಬೇಳೆ ಹಾಕ್ಕೋಬೋದು, ಇಲ್ಲ ಇಂಗು, ಮೆಣಸಿನ್ಕಾಯಿ ಅದಷ್ಟು ಹಾಕಿ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮೇಲಿಂದ ಒಗ್ಗರಣೆ ಹಾಕಿದ್ರೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಈ ಚಪಾತಿ, ದೋಸೆ, ರೊಟ್ಟಿ ಅದಕ್ಕೆಲ್ಲ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಪಕೋಡ, ಸಮೋಸ ಎಲ್ಲ ತಿಂತೀರಲ್ಲ, ಚಟ್ನಿ ಥರ, ಒಂದು ಡಿಪ್ ಥರ, ಆ ಥರನೂ ತಿನ್ಬೋದು. ಬ್ರೆಡ್ಡಿಗೂ ಹಾಕ್ಕೊಂಡು ತಿನ್ಬೋದು, ಮಲ್ಟಿಪರ್ಪಸ್ ಥರ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಒಂದು ಸಲ ಮಾಡಿ ನೋಡಿ, ನೀವೇ ಪದೇ ಪದೇ ಮಾಡ್ತೀರಾ. ಮತ್ತು ನನ್ನ ಚಾನಲ್ ನಳಿನೀಸ್ ಕ್ವಿಝಿನ್ ವೆಜ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವ? ಮಾಡಿಲ್ಲ ಅಂದರೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಹೋಗಿ ಬರಲಾ? ಬೇಗ ಬೇಗ ಮಾಡಿಬಿಡಿ. ಬಾಯ್.